ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕ್ಯಾಪಿಟಲ್ ಗೇನಲ್ಲಿ 10 ಮಾರ್ಕ್ಸ್ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲೊಂದು ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದೆ. ಮಿಸಸ್ ನಳಿನಾ ಸೋಲ್ಡ್ ದ ಫಾಲೋವಿಂಗ್ ಅಸೆಟ್ಸ್ ಡ್ಯೂರಿಂಗ್ ದ ಇಯರ್ ಎಂಡಿಂಗ್ 31st March 2019. ನಳಿನಾ ಅನ್ನೋರು ಈ ಕೆಳಗಿನ ಅಸೆಟ್ಗಳನ್ನು 2019ರಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಯಾವ್ಯಾವ ಅಸೆಟ್ ಕೊಟ್ಟಿದ್ದಾರೆ ಅಂತಂದರೆ, ಒಂದು ಶಾಪನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡಿದ್ದಾರೆ, ಮೆಷಿನರಿಯನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡಿದ್ದಾರೆ, ಫರ್ನಿಚರನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡಿದ್ದಾರೆ, ದೆನ್ ಮೆಷಿನರಿ, ಅಗ್ರಿಕಲ್ಚರಲ್ ಆ್ಯಂಡ್ ರೆಸಿಡೆನ್ಷಿಯಲ್ ಹೌಸ್. ಸೊ ಟೋಟಲ್ ಆಗಿ 1 2 3 4 5 6 6 ಅಸೆಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಫಸ್ಟು ನೀವು ಏನು ಐಡೆಂಟಿಫೈ ಮಾಡಬೇಕು ಅಂತಂದರೆ, ಈ 6 ಅಸೆಟ್ಗಳಲ್ಲಿ ಯಾವ್ದ್ಯಾವುದು ಲಾಂಗ್ ಟರ್ಮ್, ಯಾವ್ದ್ಯಾವುದು ಶಾರ್ಟ್ ಟರ್ಮ್ ಅಂತ ನೀವು ಐಡೆಂಟಿಫೈ ಮಾಡಬೇಕಾಗತ್ತೆ. ಅದು ಹೇಗೆ ಐಡೆಂಟಿಫೈ ಮಾಡಬೇಕು ಅಂತಂದರೆ, ಪರ್ಚೇಸ್ ಮಾಡಿರೋ ಡೇಟ್ ನೋಡಬೇಕು, ಸೇಲ್ ಮಾಡಿರೋ ಡೇಟ್ ನೋಡಬೇಕು. ಮೋರ್ ದ್ಯಾನ್ 3 years ಇದ್ದರೆ, 3 ವರ್ಷಕ್ಕಿಂತ ಜಾಸ್ತಿ ಟೈಮ್ ನಮ್ಮ ಹತ್ರ ಅಸೆಟ್ ಇದ್ದರೆ ಅದು ಅಂಥ ಅಸೆಟನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂತ ಕರಿತೀವಿ. 3 ವರ್ಷಕ್ಕಿಂತ ಕಮ್ಮಿ ಇದ್ದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್. 3 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫೈಂಡ್ ಔಟ್ ಮಾಡಬೇಕು. 3 ವರ್ಷಕ್ಕಿಂತ ಕಮ್ಮಿ ಇದ್ದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಒಂದು ನೋಡಿ, ಶಾಪ್ ಇದೆ. ಶಾಪನ್ನು ಪರ್ಚೇಸ್ ಮಾಡಿದ್ದು 2006-07. ಸೇಲ್ ಮಾಡಿದ್ದು ನೋಡಿ ಫಸ್ಟ್ ಲೈನಲ್ಲೇ ಕೊಟ್ಟಿದ್ದಾರೆ. ಎಲ್ಲ ಅಸೆಟ್ಗಳನ್ನು ಸೇಲ್ ಮಾಡ್ತಾ ಇರೋದು 31st March 2019. 6-7 ತೊಗೊಂಡು 19 ಸೇಲ್ ಮಾಡಿದ್ರೆ ಹತ್ತತ್ರ ನಮ್ಮ ಹತ್ರ 12 ವರ್ಷ ಅಸೆಟ್ ಇರುತ್ತೆ. ಇವೆರಡರ ಡಿಫ್ರೆನ್ಸ್ ನೋಡಿದ್ರೆ ಆಯಿತು. 2006-07 19 ಮೋರ್ ದ್ಯಾನ್ 3 years ಇರುತ್ತೆ. ಸೊ ಶಾಪನ್ನು ನಾವು ಲಾಂಗ್ ಟರ್ಮ್ ಅಂತ ಕನ್ಸಿಡರ್ ಮಾಡಬೇಕು. ದೆನ್ ಮೆಷಿನರಿ ಪರ್ಚೇಸ್ ಡ್ಯೂರಿಂಗ್ ದ ಇಯರ್ 2003-04 ತೊಗೊಂಡಿದ್ದಾರೆ, 19 ಸೇಲ್ ಮಾಡ್ತಿದ್ದಾರೆ. ಇದು ಕೂಡ ಲಾಂಗ್ ಟರ್ಮೇ. ಬಟ್ WDV ಕ್ವಶನಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಕೊಟ್ಟಾಗ, ರಿಟರ್ನ್ ಡೌನ್ ವ್ಯಾಲ್ಯೂ ಯಾವಾಗ ಕೊಟ್ಟಿರ್ತಾರೋ ಆವಾಗ ನಾವು ಡೇಟನ್ನು ನೋಡೋದು ಬೇಡ. ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಿದ್ರೆ ಶಾರ್ಟ್ ಟರ್ಮ್ ಅಂತಲೇ ಕನ್ಸಿಡರ್ ಮಾಡಬೇಕು. ಇದೊಂದು ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಬೇಕು. ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಾಗ WDV ಸ್ಟ್ಯಾಂಡ್ಸ್ ಫಾರ್ ರಿಟರ್ನ್ ಡೌನ್ ವ್ಯಾಲ್ಯೂ. ರಿಟರ್ನ್ ಡೌನ್ ವ್ಯಾಲ್ಯೂ ಮೀನ್ಸ್ ಪ್ರೆಸೆಂಟ್ ವ್ಯಾಲ್ಯೂ. ಪ್ರೆಸೆಂಟ್ ವ್ಯಾಲ್ಯೂ ಕೊಟ್ಟಾಗ ನೀವು ಲಾಂಗ್ ಟರ್ಮ್ ಫೈಂಡ್ ಔಟ್ ಮಾಡೋದು ಬೇಡ, ಶಾರ್ಟ್ ಟರ್ಮ್ ಫೈಂಡ್ ಔಟ್ ಮಾಡಿದ್ರೆ ಆಯಿತು. ದೆನ್ ಫರ್ನಿಚರ್ ಪರ್ಚೇಸ್ಡ್ ಆನ್ 1/5/2018. ಫರ್ನಿಚರ್ ಪರ್ಚೇಸ್ ಮಾಡ್ತಾ ಇದ್ದಾರೆ 2018. ಸೇಲ್ ಮಾಡಿರೋ ಡೇಟನ್ನು ಫಸ್ಟ್ ಇಯರಲ್ಲೇ ಕೊಟ್ಟಿದ್ದಾರೆ, ಫಸ್ಟ್ ಲೈನಲ್ಲೇ ಕೊಟ್ಟಿದ್ದಾರೆ 2019. 18 ತೊಗೊಂಡು 19 ಸೇಲ್ ಮಾಡಿದ್ರೆ ನಮ್ಮ ಹತ್ರ 1 ವರ್ಷ ಮಾತ್ರ ಅಸೆಟ್ ಇರೋದು. ಸೊ ಫರ್ನಿಚರ್ ಏನಾಗುತ್ತೆ, ಶಾರ್ಟ್ ಟರ್ಮ್ ಆಗುತ್ತೆ. ದೆನ್ ಮೆಷಿನರಿ ಕೂಡ ಅದೇ ಥರನೇ 18 ತೊಗೊಂಡಿದ್ದಾರೆ, 19 ಮಾರ್ತಾ ಇದ್ದಾರೆ, ಶಾರ್ಟ್ ಟರ್ಮ್. ಅಗ್ರಿಕಲ್ಚರಲ್ ಲ್ಯಾಂಡನ್ನು 1999-2000 ತೊಗೊಂಡು 2019 ಮಾರ್ತಾ ಇದ್ದಾರೆ, ಲಾಂಗ್ ಟರ್ಮ್. ದೆನ್ ರೆಸಿಡೆನ್ಷಿಯಲ್ ಹೌಸನ್ನು 2007-08 ತೊಗೊಂಡು 2019 ಮಾರ್ತಾ ಇದ್ದಾರೆ, ಲಾಂಗ್ ಟರ್ಮ್. ಮೋರ್ ದ್ಯಾನ್ 3 years ಇದ್ದರೆ ಲಾಂಗ್ ಟರ್ಮ್, ಲೆಸ್ ದ್ಯಾನ್ 3 years ಇದ್ದರೆ ಶಾರ್ಟ್ ಟರ್ಮ್. ಸೊ ಈಗ ಯಾವ್ದು ಶಾರ್ಟ್ ಟರ್ಮ್? ಮೆಷಿನರಿ ಶಾರ್ಟ್ ಟರ್ಮ್, ಫರ್ನಿಚರ್ ಶಾರ್ಟ್ ಟರ್ಮ್, ದೆನ್ ಅಗೇನ್ ಮೆಷಿನರಿ ಶಾರ್ಟ್ ಟರ್ಮ್. ಬಟ್ ಹೀಗೆ ಕೊಟ್ಟಿರೋವಂಥ ಅಸೆಟ್ಗಳಲ್ಲಿ ಮನೆಯಲ್ಲಿ ಯೂಸ್ ಮಾಡುವಂಥ ಯಾವುದೇ ಅಸೆಟ್ ಕೊಟ್ಟರು ನೀವೇನು ಫೈಂಡ್ ಔಟ್ ಮಾಡೋದು ಬೇಡ. ಫಾರ್ ಎಕ್ಸಾಂಪಲ್ TV, ವಾಷಿಂಗ್ ಮಿಷನ್, ಫ್ರಿಜ್ಜು, ಹೌಸ್ ಹೋಲ್ಡ್ ಫರ್ನಿಚರ್, ಈ ಥರ ಏನಾದರೂ ಅಸೆಟ್ ಕೊಟ್ಟಿದ್ರೆ ಇಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಂತ ಬರೆದ್ರೆ ಆಯಿತು. ಈಗ 6 ಅಸೆಟ್ಗಳನ್ನು ಕೊಟ್ಟಿದ್ದಾರೆ, ಯಾವುದೇ ಥರ ಮನೆಯಲ್ಲಿ ಯೂಸ್ ಮಾಡುವಂಥ ಅಸೆಟ್ ಕೊಡಲಿಲ್ಲ. ಫರ್ನಿಚರ್ ಕೊಟ್ಟರೆ ಕ್ಯಾಲ್ಕುಲೇಟ್ ಮಾಡಬೇಕು, ಬಟ್ ಹೌಸ್ ಹೋಲ್ಡ್ ಫರ್ನಿಚರ್ ಅಂತ ಏನಾದರೂ ಕೊಟ್ಟರೆ ನೀವು ಕ್ಯಾಲ್ಕುಲೇಟ್ ಮಾಡೋದು ಬೇಡ. ಸೊ ಈಗ ಲಾಂಗ್ ಟರ್ಮ್ ಅಸೆಟ್ಸ್ ಕೂಡ ಇದ್ದಾವೆ, ಶಾರ್ಟ್ ಟರ್ಮ್ ಅಸೆಟ್ಸ್ ಕೂಡ ಇದ್ದಾವೆ. ಸೊ ಎರಡು ಸಪ್ರೇಟ್ ಫಾರ್ಮೆಟಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟ್ ನಾನೀಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಫಸ್ಟ್ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ, ಕಂಪ್ಯೂಟೇಷನ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಆದರೆ ಯಾವುದೇ ಥರ ಫಾರ್ಮುಲಾಸ್ ಬರಲ್ಲ, ಈಸಿ ಕ್ಯಾಲ್ಕುಲೇಷನ್. ಯಾವ್ದು ಶಾರ್ಟ್ ಟರ್ಮ್ ಇದೆ, ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಕೊಟ್ಟಿರೋದ್ರಿಂದ ಮೆಷಿನರಿ ಶಾರ್ಟ್ ಟರ್ಮ್. ಸೊ ನಾನು ಇಲ್ಲಿ ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ, ಕಂಪ್ಯೂಟೇಷನ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಪರ್ಟಿಕ್ಯುಲರ್ಸ್. ಯಾವ್ಯಾವ ಅಸೆಟ್ ಶಾರ್ಟ್ ಟರ್ಮು ಅದನ್ನೆಲ್ಲ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಒಂದು ಮೆಷಿನರಿ ರಿಟರ್ನ್ ಡೌನ್ ವ್ಯಾಲ್ಯೂನ ಕೊಟ್ಟಿರೋದ್ರಿಂದ ಶಾರ್ಟ್ ಟರ್ಮ್. ಇನ್ನೊಂದು ಯಾವುದು, ಫರ್ನಿಚರನ್ನು 2018 ತೊಗೊಂಡು 2019 ಮಾರ್ತಾ ಇದ್ದಾರೆ, 1 ವರ್ಷ ಇರೋದ್ರಿಂದ ಫರ್ನಿಚರ್ ಕೂಡ ಶಾರ್ಟ್ ಟರ್ಮ್. ದೆನ್ ಅಗೈನ್ ಮೆಷಿನರಿ 18 ತೊಗೊಂಡು 19 ಮಾರ್ತಾ ಇದ್ದಾರೆ, ಶಾರ್ಟ್ ಟರ್ಮ್. ಸೊ ನಾವು 1 by 1 ಫಸ್ಟ್ ಮೆಷಿನರಿ ಕ್ಯಾಲ್ಕುಲೇಟ್ ಮಾಡಬೇಕು, ದೆನ್ ಫರ್ನಿಚರಿಗೆ, ದೆನ್ ಅಗೈನ್ ಮೆಷಿನರಿಗೆ. ಸೊ ನಾನಿಲ್ಲಿ ಶಾರ್ಟ್ ಟರ್ಮ್ ಫಾರ್ಮೆಟ್ ಬರ್ಕೊಳ್ತಾ ಇದ್ದೀನಿ. ಸೇಲ್ಸ್ ಕನ್ಸಿಡರೇಷನ್, ಸೇಮ್ ಲಾಂಗ್ ಟರ್ಮಿಗೂ ಶಾರ್ಟ್ ಟರ್ಮಿಗೂ ಒಂದೇ ಥರ ಫಾರ್ಮೆಟ್. ಅಲ್ಲಿ ಇಂಡೆಕ್ಸ್ಡ್ ಅನ್ನೋ ವರ್ಡ್ ಬರುತ್ತೆ, ಇಲ್ಲಿ ಇಂಡೆಕ್ಸ್ಡ್ ಅನ್ನೋ ವರ್ಡ್ ಬರಲ್ಲ. ಶಾರ್ಟ್ ಟರ್ಮ್ ಈಸಿ, ಯಾವುದೇ ಥರ ಫಾರ್ಮುಲಾಸ್ ಇರಲ್ಲ, ತುಂಬ ಈಸಿ. ಲಾಂಗ್ ಟರ್ಮ್ ಆದರೆ ಫಾರ್ಮುಲಾಸ್ ಬರುತ್ತೆ. ಸೇಲ್ಸ್ ಕನ್ಸಿಡರೇಷನ್ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಬರೋಂಥ ಆನ್ಸರ್ ನೆಟ್ ಕನ್ಸಿಡರೇಷನ್.
ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಲೆಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಬರುವಂಥ ಆನ್ಸರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಬೇಕಾದ್ರೆ ನಾನು ನಿಮಗೆ ಫಸ್ಟ್ ಮೆಷಿನರಿ ನೋಡಿ, ಥರ್ಡ್ ಒನ್ ಮೆಷಿನರಿ ಇದೆ, ಇದನ್ನು ಹೇಳ್ತಾ ಇದ್ದೀನಿ. ಮೆಷಿನರಿಯನ್ನು 1 ಲಕ್ಷ ರೂಪಾಯಿಗೆ ತೊಗೊಂಡಿದ್ದಾರೆ. ಇಲ್ಲಿರುವಂಥದ್ದು ನೋಡಿ, ಲಾಸ್ಟ್ ಕೊಟ್ಟಿರೋವಂಥ ಕಾಲಮ್ ಯಾವುದು ಅಂತಂದರೆ ಸೇಲ್ ಪ್ರೊಸೀಡ್ಸ್, ಎಷ್ಟು ರೂಪಾಯಿಗೆ ಮಾರ್ತಿದ್ದಾರೆ ಅಂತ. ಸಿಂಪಲ್ ಕ್ಯಾಲ್ಕುಲೇಷನ್, 1 ಲಕ್ಷ ರೂಪಾಯಿಗೆ ತೊಗೊಂಡು 1,20,000 ರೂಪಾಯಿಗೆ ಮಾರಿದ್ದಾರೆ. ಹಾಗಾದರೆ ಎಷ್ಟು ರೂಪಾಯಿ ಪ್ರಾಫಿಟ್? ಇವೆರಡರ ಡಿಫ್ರೆನ್ಸೇ ಪ್ರಾಫಿಟ್ಟು. 1 ಲಕ್ಷಕ್ಕೆ ತೊಗೊಂಡು 1,20,000 ರೂಪಾಯಿಗೆ ಒಂದು ಮೆಷಿನರಿಯನ್ನು ಮಾರಿದ್ರೆ 20,000 ರೂಪಾಯಿ ಲಾಭ. ಅದನ್ನೇ ಈ ಫಾರ್ಮೇಟಲ್ಲಿ ಬರೆದ್ರಾಯಿತು. ನಾನು ಥರ್ಡ್ ಒನ್ ಮೆಷಿನರಿ ಮಾಡ್ತಾ ಇರೋದು. ಸೊ ಮೆಷಿನರಿಯನ್ನು ಸೇಲ್ಸ್ ಕನ್ಸಿಡರೇಷನ್ ಎಷ್ಟು ರೂಪಾಯಿಗೆ ಮಾರ್ತಿದ್ದಾರೆ? 1,20,000 ರೂಪಾಯಿಗೆ ಮಾರ್ತಾ ಇದ್ದಾರೆ. ಯಾವುದೇ ಥರ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಡಲಿಲ್ಲ. ಬರೋವಂಥ ಆನ್ಸರ್ ಏನಾಗುತ್ತೆ? ನೆಟ್ ಕನ್ಸಿಡರೇಷನ್ ಆಗುತ್ತೆ 1,20,000 ರೂಪಾಯಿ ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತಂದರೆ ಆ ಮೆಷಿನರಿಯನ್ನು ತೊಗೊಂಡಿದ್ದು ಎಷ್ಟು ರೂಪಾಯಿಗೆ? ಆ ಮೆಷಿನರಿಯನ್ನು ತೊಗೊಂಡಿದ್ದು 1 ಲಕ್ಷ ರೂಪಾಯಿಗೆ. ಸೊ ಯಾವುದೇ ಥರ ಇಂಪ್ರೂವ್ಮೆಂಟ್ ಕೊಡಲಿಲ್ಲ, ಆ ಮೆಷಿನರಿಗೆ ಯಾವುದೇ ಥರ ಇಂಪ್ರೂವ್ಮೆಂಟ್ ಮಾಡಲಿಲ್ಲ. ಅಲ್ಲಿಗೆ ಲಾಭ ಎಷ್ಟು? 1,20,000ದಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಪರ್ಚೇಸ್ ಪ್ರೈಸ್ ಕಳಿಬೇಕು. 1,20,000ದಲ್ಲಿ 1 ಲಕ್ಷ ಕಳೆದಾಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ 20,000. ಡೈರೆಕ್ಟಾಗಿ ಗೊತ್ತಾಗುತ್ತೆ, ಜಸ್ಟ್ ನೀವು ಫಾರ್ಮೇಟಲ್ಲಿ ಬರೆದ್ರಾಯಿತು. 1 ಲಕ್ಷಕ್ಕೆ ತೊಗೊಂಡು 1,20,000ಕ್ಕೆ ಮಾರಿದರೆ 20,000 ಲಾಭ. ಅದೇ ಥರನೇ ಫರ್ನಿಚರ್ ನೋಡಿ, 10,000 ರೂಪಾಯಿಗೆ ತೊಗೊಂಡು 13,000 ರೂಪಾಯಿಗೆ ಮಾರ್ತಾ ಇದ್ದಾರೆ. 10,000ಕ್ಕೆ ತೊಗೊಂಡು 13,000 ರೂಪಾಯಿ ಮಾರಿದ್ರೆ 3,000 ರೂಪಾಯಿ ಲಾಭ. ಈ ಫಾರ್ಮೇಟಲ್ಲಿ ಅದನ್ನೇ ಬರೆದ್ರಾಯಿತು. ಫಸ್ಟು ಸೇಲ್ ಮಾಡಿರುವಂಥ ಅಮೌಂಟ್ ಎಷ್ಟು? ಸೇಲ್ ಮಾಡಿರುವಂಥ ಅಮೌಂಟ್ 13,000 ರೂಪಾಯಿ. ಯಾವುದೇ ಥರ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಡಲಿಲ್ಲ. ನೆಟ್ ಕನ್ಸಿಡರೇಷನ್ 13,000. ಆ ಮೆಷಿನರಿಯನ್ನು ತೊಗೊಂಡಿದ್ದಷ್ಟಕ್ಕೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು? ಕಾಸ್ಟ್ ಆಫ್ ಅಕ್ವಿಸಿಷನ್ 10,000 ರೂಪಾಯಿ. ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಕೊಡಲಿಲ್ಲ, ಅಲ್ಲಿಗೆ 3,000 ರೂಪಾಯಿ ಲಾಭ. ದೆನ್ ಫಸ್ಟ್ ಒನ್ ಮೆಷಿನರಿ ಇದೆ. ಮೆಷಿನರಿಯನ್ನು ಸೇಲ್ ಮಾಡಿದ್ದಷ್ಟಕ್ಕೆ 7,20,000 ರೂಪಾಯಿಗೆ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಡಲಿಲ್ಲ. ನೆಟ್ ಕನ್ಸಿಡರೇಷನ್ 7,20,000 ರೂಪಾಯಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಪರ್ಚೇಸ್ ಪ್ರೈಸ್ ಬರೀಬೇಕು. ನೋಡಿ, ಇಲ್ಲಿ ಮೋರ್ ದ್ಯಾನ್ 3 ಇಯರ್ಸ್ ಇತ್ತು, ಆದರೂ ಕೂಡ ಏನಕ್ಕೆ ಶಾರ್ಟ್ ಟರ್ಮ್ ಅಂತ ಕನ್ಸಿಡರ್ ಮಾಡಿದ್ದು ಅಂತಂದರೆ ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಾಗ ನೀವು ಶಾರ್ಟ್ ಟರ್ಮ್ ಅಂತಲೇ ಕನ್ಸಿಡರ್ ಮಾಡಬೇಕು. ಕಾಸ್ಟ್ ಆಫ್ ಅಕ್ವಿಸಿಷನ್ ಇದ್ದಲ್ಲಿ ಪರ್ಚೇಸ್ ಪ್ರೈಸ್ ಬರೆಯೋದಲ್ಲ. ರಿಟರ್ನ್ ಡೌನ್ ವ್ಯಾಲ್ಯೂ ಅಂತಂದರೆ ಆ ಮೆಷಿನರಿಯ ಈಗಿನ ವ್ಯಾಲ್ಯೂ ಪ್ರಸ್ತುತ 6 ಲಕ್ಷ ರೂಪಾಯಿ ಬೆಲೆ ಬಾಳ್ತಾ ಇದೆ. 6 ಲಕ್ಷ ರೂಪಾಯಿ ಬೆಲೆ ಬಾಳೋ ಮಿಷಿನನ್ನು 7,20,000 ರೂಪಾಯಿ ಮಾರಿದ್ದಾರೆ. 6 ಲಕ್ಷ ರೂಪಾಯಿ ಬೆಲೆ ಬಾಳೋ ಮಿಷಿನನ್ನು 7,20,000ಕ್ಕೆ ಮಾರಿದರೆ ಲಾಭ ಎಷ್ಟು? 1,20,000. ರಿಟರ್ನ್ ಡೌನ್ ವ್ಯಾಲ್ಯೂ ಅಂತಂದರೆ ಡಿಪ್ರಿಸಿಯೇಟ್ ಆಗಿ ಈಗಿನ ಪ್ರಸ್ತುತ ಅದರ ಬೆಲೆ ಎಷ್ಟು ಅಂತಂದರೆ 6 ಲಕ್ಷ ರೂಪಾಯಿ. 6 ಲಕ್ಷ ರೂಪಾಯಿ ಮೆಷಿನರಿಯನ್ನು 7,20,ಕ್ಕೆ ಮಾರಿದ್ದಾರೆ. ಹಾಗಾದರೆ ಲಾಭ ಎಷ್ಟು? 1,20 ಮಾತ್ರ. ಅದನ್ನೇ ಈ ಫಾರ್ಮೇಟಲ್ಲಿ ಬರೀಬೇಕು. ಫಸ್ಟು ಸೇಲ್ಸ್ ಕನ್ಸಿಡರೇಷನ್ 7,20, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಡಲಿಲ್ಲ. ನೆಟ್ ಕನ್ಸಿಡರೇಷನ್ 7,20 ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇದ್ದಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಾಗ ರಿಟರ್ನ್ ಡೌನ್ ವ್ಯಾಲ್ಯೂ ಬರೀಬೇಕು. ಎಷ್ಟಿದೆ ರಿಟರ್ನ್ ಡೌನ್ ವ್ಯಾಲ್ಯೂ? ರಿಟರ್ನ್ ಡೌನ್ ವ್ಯಾಲ್ಯೂ 6 lakh ಕೊಟ್ಟಿದ್ದಾರೆ. ಯಾವುದೇ ಥರ ಇಂಪ್ರೂವ್ಮೆಂಟ್ ಇಲ್ಲ. 1,20,000 ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಸೊ ಈ ಥರದಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ ಯಾವುದೇ ಥರ ಎಕ್ಸಮ್ಷನ್ಸ್ ಬರಲ್ಲ. ದೆನ್ ಮನೆಯಲ್ಲಿ ಯೂಸ್ ಮಾಡುವಂಥ ಅಸೆಟ್ ಕೊಟ್ಟರೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕಿಲ್ಲ. ಯಾವುದೇ ಥರ ಫಾರ್ಮುಲಾಸ್ ಕೂಡ ಬರಲ್ಲ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ. ಈಸಿ, ಜಸ್ಟ್ ಡಿಫ್ರೆನ್ಸ್ ಅಮೌಂಟ್ ಬರೆದ್ರಾಯಿತು. ನೋಡಿ, 1 ಲಕ್ಷ ರೂಪಾಯಿ ಬೆಲೆ ಬಾಳೋ ಮೆಷಿನರಿಯನ್ನು 1,20,ಕ್ಕೆ ಮಾರ್ತಾ ಇದ್ರು, 20,000 ಲಾಭ. 10,000 ರೂಪಾಯಿ ಬೆಲೆ ಬಾಳೋ ಫರ್ನಿಚರನ್ನು 13,000 ರೂಪಾಯಿಗೆ ಮಾರ್ತಾ ಇದ್ರು, 3,000 ರೂಪಾಯಿ ಲಾಭ. 6 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಮೆಷಿನರಿಯನ್ನು 7,20,ಕ್ಕೆ ಮಾರಿದರೆ 1,20,000 ರೂಪಾಯಿ ಲಾಭ. ಸೊ ಇವಿಷ್ಟು ಶಾರ್ಟ್ ಟರ್ಮ್. ದೆನ್ ಯಾವುದ್ಯಾವುದು ಲಾಂಗ್ ಟರ್ಮಿಗೆ ನೀವು ಫಾರ್ಮುಲಾ ಎಲ್ಲ ಅಪ್ಲೈ ಮಾಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಒಂದು ಶಾಪ್ ಇದೆ, ಶಾಪ್ ಲಾಂಗ್ ಟರ್ಮ್. ದೆನ್ ಶಾಪ್ ಆದಮೇಲೆ ಇರುವಂಥದ್ದು ಫರ್ನಿಚರ್ ಫೈಂಡ್ ಔಟ್ ಮಾಡಿ ಆಗಿದೆ, ಮಿಷಿನರಿ ಫೈಂಡ್ ಔಟ್ ಮಾಡಿ ಆಗಿದೆ, ಅಗ್ರಿಕಲ್ಚರಲ್ ಲ್ಯಾಂಡ್. ಅಗ್ರಿಕಲ್ಚರಲ್ ಲ್ಯಾಂಡ್ ಆದಮೇಲೆ ಇರುವಂಥದ್ದು ರೆಸಿಡೆನ್ಷಿಯಲ್ ಹೌಸ್. ನಾನಿಲ್ಲಿ ಸ್ಪೇಸ್ ಇಲ್ಲ, ಹಾಗಾಗಿ ಶಾರ್ಟ್ ಫಾರ್ಮ್ ಬರೀತಾ ಇದ್ದೀನಿ. ಬಟ್ ನೀವು ಎಕ್ಸಾಮ್ನಲ್ಲಿ ಫುಲ್ ಬರೀಬೇಕಾಗತ್ತೆ ರೆಸಿಡೆನ್ಷಿಯಲ್ ಹೌಸ್. ಸೊ ಫಸ್ಟ್ ನಾನು ನೀಟಾಗಿ ಫಾರ್ಮೇಟ್ ಬರ್ಕೊಳ್ತಾ ಇದ್ದೀನಿ. ನೀವು ಎಕ್ಸಾಮ್ನಲ್ಲಿ ಇದೇ ಪ್ರೊಸೀಜರೇ ಫಾಲೋ ಮಾಡಬೇಕು. ಆವಾಗ ಪ್ರಾಬ್ಲಮ್ ತಪ್ಪಾದರೂ ಕೂಡ ಫಾರ್ಮೇಟ್ ಬರೆದಿದ್ದಕ್ಕೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಫಸ್ಟು ಸೇಲ್ಸ್ ಕನ್ಸಿಡರೇಷನ್ ಆದಮೇಲೆ ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್.
ಬರೋವಂಥ ಆನ್ಸರ್ ನೆಟ್ ಕನ್ಸಿಡರೇಷನ್. ಲೆಸ್ ICA ಅಂತಂದರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ನಾನಿಲ್ಲಿ ICA ಏನು ಬರ್ತಿದ್ದೀನಿ, ಬಟ್ ನೀವು ಏನು ಎಕ್ಸಾಮ್ನಲ್ಲಿ ಫುಲ್ ಫಾರ್ಮೇ ಬರೀಬೇಕು. ICA ಸ್ಟ್ಯಾಂಡ್ಸ್ ಫಾರ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಲೆಸ್ ICI ಸ್ಟ್ಯಾಂಡ್ಸ್ ಫಾರ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಬೇಕಾದರೆ ಬರಿತಾ ಇದ್ದೀನಿ ನಾನಿಲ್ಲಿ. ICA ಅಂದರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ICI ಅಂತಂದರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಬರೋವಂಥ ಆನ್ಸರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲೆಸ್ ಎಕ್ಸೆಂಪ್ಷನ್ಸ್. ಬರೋವಂಥ ಆನ್ಸರ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಇವಿಷ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿನ ಫಾರ್ಮೇಟ್. ಫಸ್ಟು ನಾನೀಗ ಶಾಪನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ನೀವು ಕ್ವಶನ್ ಪೇಪರಲ್ಲಿ ಗಮನಿಸ್ಬೋದು ನೋಡಿ. ಶಾಪನ್ನು ತೊಗೊಂಡಿದ್ದು 3,66,000 ರೂಪಾಯಿಗೆ. ಆ ಶಾಪನ್ನು 9,50,000 ರೂಪಾಯಿಗೆ ಮಾರ್ತಾ ಇದ್ದಾರೆ. ಡೈರೆಕ್ಟಾಗಿ ಕಳೆದು ಬರೀಲಿಕ್ಕೆ ಆಗಲ್ಲ. ಏನಕ್ಕೆಂದರೆ 2006-07 3,66,000 ರೂಪಾಯಿ, 2019 3,66,000 ರೂಪಾಯಿ ತುಂಬ ಡಿಫ್ರೆನ್ಸ್ ಇದೆ. ಅವಾಗಿನ 3,66,000 ರೂಪಾಯಿ ಈಗ ಎಷ್ಟು ಬೆಲೆ ಬಾಳುತ್ತೆ, ಅದಕ್ಕೆ ಈಗ ಅದರ ವರ್ತ್ ಎಷ್ಟು ಅಂತ ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಫಾರ್ಮೇಟ್ ಪ್ರಕಾರನೇ ನೀವು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಯಾವಾಗಲೂ ಸೇಲ್ಸ್ ಕನ್ಸಿಡರೇಷನ್ ಬರೀಬೇಕು. ಶಾಪನ್ನು ಎಷ್ಟು ರೂಪಾಯಿಗೆ ಮಾರ್ತಾ ಇದ್ದಾರೆ? 9,50,000 ರೂಪಾಯಿಗೆ ಮಾರ್ತಾ ಇದ್ದಾರೆ. ಅದು ಸೇಲ್ಸ್ ಕನ್ಸಿಡರೇಷನ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನಾದರೂ ಬ್ರೋಕರಿಗೆ ಏನಾದರೂ ಅಮೌಂಟ್ ಕೊಟ್ಟಿದ್ರೆ, ಕಮಿಷನ್ನು, ಎಕ್ಸ್ಚೇಂಜು, ಬ್ರೋಕರೇಜ್ ಏನಾದರೂ ಇದ್ದರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಲೆಸ್ ಮಾಡಬೇಕು. ಯಾವುದೇ ಥರ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಡಲಿಲ್ಲ. ಅಲ್ಲಿಗೆ ನೆಟ್ ಕನ್ಸಿಡರೇಷನ್ 9,50,000 ಆಗುತ್ತೆ. ಸೊ ಆ ಮನೆಯನ್ನು ಶಾಪನ್ನು ತೊಗೊಂಡಿದ್ದಷ್ಟಕ್ಕೆ 2006-07 3,66,000 ರೂಪಾಯಿಗೆ ತೊಗೊಂಡಿದ್ರು. ಹಾಗಾದರೆ ಅವಾಗಿನ 3,66,000 ರೂಪಾಯಿ 2019 ರೂಪಾಯಿಗೆ ಎಷ್ಟು ವರ್ತಿರುತ್ತೆ ಅಂತ ಫೈಂಡ್ ಔಟ್ ಮಾಡೋದೇ ICA ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಅದನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ICA ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಇದೆ. ಅದನ್ನು ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಫಾರ್ಮೆಟೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ 2 ಫಾರ್ಮುಲಾ ಇದೆ, ಫಾರ್ಮುಲಾ A, ಫಾರ್ಮುಲಾ B. ಬಿಫೋರ್ 2001 ಏನಾದರೂ ಅಸೆಟನ್ನು ತೊಗೊಳ್ತಾ ಇದ್ದರೆ ಫಾರ್ಮುಲಾ A ಅಪ್ಲೈ ಮಾಡಬೇಕು. ಆಫ್ಟರ್ 2001 ತೊಗೊಳ್ತಾ ಇದ್ದರೆ ಫಾರ್ಮುಲಾ B ಅಪ್ಲೈ ಮಾಡಬೇಕು. ಈಗ ಶಾಪನ್ನು ತೊಗೊಂಡಿದ್ದು ಯಾವಾಗ? 2006-07 6-7 ಅಂತಂದರೆ ಆಫ್ಟರ್ 2001. ಸೊ ಫಾರ್ಮುಲಾ B ಅಪ್ಲೈ ಮಾಡ್ತಾ ಇದ್ದೀನಿ. ಫಾರ್ಮುಲಾ B ಏನು ಅಂತಂದರೆ ICA equals cost of acquisition into current year index divided by index of acquisition year. ಸೊ ನಾನಿಲ್ಲಿ ಶಾರ್ಟ್ ಫಾರ್ಮ್ ಬರೆದಿದ್ದೀನಿ. ನೀವು ಎಕ್ಸಾಮ್ನಲ್ಲಿ ಫಾರ್ಮುಲಾ ಬೇಕಾದರೆ ಶಾರ್ಟ್ ಫಾರ್ಮ್ ಬರೀಬೋದು. ಬಟ್ ಇವೆಲ್ಲ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. COA ಫಾರ್ ಕಾಸ್ಟ್ ಆಫ್ ಅಕ್ವಿಸಿಷನ್, CYI ಫಾರ್ ಕರೆಂಟ್ ಇಯರ್ ಇಂಡೆಕ್ಸ್ ಆಫ್ ಅಕ್ವಿಸಿಷನ್ ಇಯರ್. ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತಂದರೆ ಪರ್ಚೇಸ್ ಮಾಡಿರುವಂಥ ಪ್ರೈಸನ್ನು ಬರೀಬೇಕು. ಪರ್ಚೇಸ್ ಮಾಡಿದ್ದಷ್ಟಕ್ಕೆ 3,66,000 ರೂಪಾಯಿಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಂಟು ಕರೆಂಟ್ ಇಯರ್ ಇಂಡೆಕ್ಸ್. ಕರೆಂಟ್ ಇಯರ್ ಇಂಡೆಕ್ಸ್ ಅಂದರೆ ಎಲ್ಲ ಪ್ರಾಬ್ಲಮ್ನಲ್ಲಿ ಒಂದು ಅಸೆಸ್ಮೆಂಟ್ ಇಯರ್ ಕೊಟ್ಟಿರ್ತಾರೆ. ಯಾವ ಅಸೆಸ್ಮೆಂಟ್ ಇಯರ್ ಕೊಟ್ಟಿದ್ದಾರೆ? ಅಸೆಸ್ಮೆಂಟ್ ಇಯರ್ 1920 ಅಂತ ಕೊಟ್ಟಿದ್ದಾರೆ. ಅದ್ರ ಪ್ರೀವಿಯಸ್ ಇಯರ್ನ ನಂಬರ್ ಬರೀಬೇಕು. ಅದು ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ಎಲ್ಲ ಪ್ರಾಬ್ಲಮ್ನಲ್ಲಿ ಕರೆಂಟ್ ಇಯರ್ ಇಂಡೆಕ್ಸ್ ಅಂದರೆ ಯಾವ ವರ್ಷ ಸೇಲ್ ಮಾಡಿರ್ತಾರೋ ಆ ವರ್ಷದ ನಂಬರ್. ಯಾವ ವರ್ಷ ಸೇಲ್ ಮಾಡಿದ್ದು? 2019. 2019ಗೆ ಒಂದು ಇಂಡೆಕ್ಸ್ ನಂಬರ್ ಕೊಟ್ಟಿದ್ದಾರೆ. 2018-19 ಅಂತ ಒಂದು ಇಂಡೆಕ್ಸ್ ನಂಬರ್ ಕೊಟ್ಟಿದ್ದಾರೆ ನೋಡಿ. ಇಂಡೆಕ್ಸ್ ನಂಬರ್ ಏನು? 280 ಡಿವೈಡೆಡ್ ಬೈ ಇಂಡೆಕ್ಸ್ ಆಫ್ ನೋಡಿ. ಕರೆಂಟ್ ಇಯರ್ ಇಂಡೆಕ್ಸ್ ಅಂದರೆ ಸೇಲ್ ಮಾಡಿರೋ ವರ್ಷದ ಇಂಡೆಕ್ಸ್ ನಂಬರ್ ಬರೀಬೇಕು. ಡಿವೈಡೆಡ್ ಬೈ ಇಂಡೆಕ್ಸ್ ಆಫ್ ಅಕ್ವಿಸಿಷನ್ ಇಯರ್ ಅಂತಂದರೆ ಯಾವ ವರ್ಷ ಪರ್ಚೇಸ್ ಮಾಡಿರ್ತಾರೆ. ಪರ್ಚೇಸ್ ಮಾಡಿದ್ದು 6-7. ಪರ್ಚೇಸ್ ಮಾಡಿರೋ ವರ್ಷಕ್ಕೆ ಒಂದು ಇಂಡೆಕ್ಸ್ ನಂಬರ್ ಕೊಟ್ಟಿರ್ತಾರೆ. ಆ ಇಂಡೆಕ್ಸ್ ನಂಬರ್ ಬರೀಬೇಕು. ಪರ್ಚೇಸ್ ಮಾಡಿದ್ದು 6-7. 6-7ನ CII ಅಂತಂದರೆ ಕರೆಂಟ್ ಇಯರ್ ಇಂಡೆಕ್ಸ್. 2006-07 ಇಂಡೆಕ್ಸ್ ನಂಬರ್ ಎಷ್ಟು ಅಂತಂದರೆ ಇಂಡೆಕ್ಸ್ ಆಫ್ ಅಕ್ವಿಸಿಷನ್ ಇಯರ್. ಅಕ್ವಿಸಿಷನ್ ಇಯರ್ ಅಂತಂದರೆ ಪರ್ಚೇಸ್ ಮಾಡಿರೋ ವರ್ಷ. ಪರ್ಚೇಸ್ ಮಾಡಿರೋ ವರ್ಷದ ಇಂಡೆಕ್ಸ್ ನಂಬರ್ 122. ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ಆಗಿನ 3,66,000 ರೂಪಾಯಿ ಈಗ ಎಷ್ಟು ವರ್ತ್ ಅಂತ ಗೊತ್ತಾಗುತ್ತೆ. 3,66,000 ಇಂಟು 280 ಡಿವೈಡೆಡ್ ಬೈ 122. ಸೊ 8,40,000 ರೂಪಾಯಿ. ಇದರ ಅರ್ಥ ಏನು ಅಂತಂದರೆ ಆಗಿನ
3,66,000 ರೂಪಾಯಿ ಈಗಿನ 8,40,000 ರೂಪಾಯಿಗೆ ಈಕ್ವಲ್. ದೆನ್ ಯಾವುದೇ ಥರ ಶಾಪಿಗೆ ಇಂಪ್ರೂವ್ಮೆಂಟ್ ಕೊಡಲಿಲ್ಲ. ಸೊ ಟೋಟಲ್ ಆಗಿ ಎಷ್ಟು ಲಾಭ ಆಗುತ್ತೆ, 8,40,000 ರೂಪಾಯಿ ಬೆಲೆ ಬಾಳುವಂಥ ಶಾಪನ್ನು 9,50,000 ರೂಪಾಯಿಗೆ ಮಾರ್ತಾ ಇದ್ದಾರೆ. 950ರಿಂದ 840 ಕಳೆದ್ರೆ ಆಯಿತು, 950 ಮೈನಸ್ 840 ಬರುವಂಥ ಆನ್ಸರ್ 1,10,000 ರೂಪಾಯಿ ಟೋಟಲ್ ಆಗಿ ಲಾಭ ಆಗುತ್ತೆ. ಯಾವುದೇ ಥರ ಎಕ್ಸಮ್ಷನ್ಸ್ ಇಲ್ಲ. ಯಾವಾಗ ಎಕ್ಸಮ್ಷನ್ ಬರುತ್ತೆ ಅಂತಂದರೆ ಈ ಸೇಲ್ ಮಾಡಿರೋಂಥ ಲಾಭ ಆಗಿರೋಂಥ ದುಡ್ಡಲ್ಲಿ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಕ್ವಶನಲ್ಲಿ ಕೊಡಲಿಲ್ಲ. ಸೊ ಯಾವುದೇ ಥರ ಎಕ್ಸಮ್ಷನ್ಸ್ ಬರಲ್ಲ. ಟೋಟಲ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನಾಗುತ್ತೆ ಅಂತಂದರೆ 1,10,000 ಆಗುತ್ತೆ. ಅದೇ ಥರ ಅಗ್ರಿಕಲ್ಚರಲ್ ಲ್ಯಾಂಡ್ ಕೂಡ ಫೈಂಡ್ ಔಟ್ ಮಾಡಬೇಕು. ಅಗ್ರಿಕಲ್ಚರಲ್ ಲ್ಯಾಂಡನ್ನು ಸೇಲ್ ಮಾಡಿದ್ದು 17,70,000ಗೆ. ಯಾವುದೇ ಥರ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಡಲಿಲ್ಲ. ನೆಟ್ ಕನ್ಸಿಡರೇಷನ್ 17,70,000 ಆಗುತ್ತೆ. ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ನಾವು ಆವಾಗ ಫಾರ್ಮುಲಾ ಬಿ ಅಪ್ಲೈ ಮಾಡಿದ್ವಿ ಶಾಪಿಗೆ, ಏನಕ್ಕೆ ಅಂದರೆ ಆಫ್ಟರ್ 2001 ಪರ್ಚೇಸ್ ಮಾಡಿದ್ರು. ಬಟ್ ಈಗ ಅಗ್ರಿಕಲ್ಚರಲ್ ಲ್ಯಾಂಡನ್ನ ಪರ್ಚೇಸ್ ಮಾಡಿದ್ದು 1999 ಸೊ ಫಾರ್ಮುಲಾ ಎ ಅಪ್ಲೈ ಮಾಡಬೇಕು. ಫಾರ್ಮುಲಾ ಎ ಏನು, ICA ಈಕ್ವಲ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ fair market value into current year index divided by base year index. ಸೊ ಏನಕ್ಕೆ ಫಾರ್ಮುಲಾ ಎ, ಬಿಫೋರ್ 2001 ಏನಾದರೂ ಪರ್ಚೇಸ್ ಮಾಡ್ತಾ ಇದ್ದರೆ, ಈಗ ಪರ್ಚೇಸ್ ಮಾಡಿದ್ದು 99 ದಟ್ ಈಸ್ ಬಿಫೋರ್ 2001. ಬಿಫೋರ್ 2001 ಪರ್ಚೇಸ್ ಮಾಡಿದರೆ ಫಾರ್ಮುಲಾ ಎ, ಆಫ್ಟರ್ 2001 ಪರ್ಚೇಸ್ ಮಾಡಿದರೆ ಫಾರ್ಮುಲಾ ಬಿ. ಸೊ ಫಾರ್ಮುಲಾ ಎ ಅಪ್ಲೈ ಮಾಡ್ತಾ ಇದ್ದೀನಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಪರ್ಚೇಸ್ ಪ್ರೈಸ್ ಎಷ್ಟಿದೆ, 1 lakh ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತಂದರೆ ಕ್ವಶನಲ್ಲೇ ಕೊಟ್ಟಿರ್ತಾರೆ 2,50,000. ಸೊ ಇವೆರಡರಲ್ಲಿ ಯಾವುದು ಹೈಯೆಸ್ಟ್ ಇರುತ್ತೋ ಆ ಅಮೌಂಟನ್ನು ಕನ್ಸಿಡರ್ ಮಾಡಬೇಕು. 2,50,000 ಆರ್ 1 lakh. ಹೈಯೆಸ್ಟ್ ಇರೋದು ಯಾವುದು, 2,50,000. ಸೊ ನಾನಿಲ್ಲಿ 2,50,000 ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇಂಟು ಕರೆಂಟ್ ಇಯರ್ ಇಂಡೆಕ್ಸ್ ಅಂದರೆ ಯಾವ ವರ್ಷದಲ್ಲಿ ಸೇಲ್ ಮಾಡಿರ್ತಾರೋ ಆ ವರ್ಷದ ನಂಬರ್. ಸೇಲ್ ಮಾಡಿದ್ದು 2019ರಲ್ಲಿ, 2018-19 ನಂಬರ್ 280 ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ಬೇಸ್ ಇಯರ್ ಇಂಡೆಕ್ಸ್ ಅಂತಂದರೆ ಯಾವಾಗಲೂ ಬೇಸ್ ಇಯರ್ ಅಂತಂದರೆ 2001 ಆಗಿರುತ್ತೆ. ಬೇಸ್ ಇಯರ್ ಈ ಕ್ವಶನಲ್ಲೇ ಕೊಟ್ಟಿದ್ದಾರೆ. ಬೇಸ್ ಇಯರ್ ಇಂಡೆಕ್ಸ್ ಯಾವಾಗಲೂ 100 ಆಗಿರುತ್ತೆ. ಸೊ ಈ ಪ್ರಾಬ್ಲಮಲ್ಲಿ 2001 ಇಂಡೆಕ್ಸ್ ನಂಬರ್ ಕೊಡಲಿಲ್ಲ, ಅದನ್ನು ನೆನ್ಪಿಟ್ಕೊಳ್ಬೇಕು. ಯಾವಾಗಲೂ ಬೇಸ್ ಇಯರ್ ಅಂತಂದರೆ 2001. ನೀವು ಫಾರ್ಮುಲಾ ಅಪ್ಲೈ ಮಾಡೋದು ಹೇಗೆ, ಬಿಫೋರ್ 2001 ಆಫ್ಟರ್ 2001 ಅಂತ. ಸೊ 2001 ಬೇಸ್ ಇಯರ್ ಯಾವಾಗಲೂ. ಸೊ ಯಾವಾಗಲೂ ಬೇಸ್ ಇಯರ್ ಇಂಡೆಕ್ಸ್ ಏನಾಗಿರುತ್ತೆ ಅಂತಂದರೆ 100 ಆಗಿರುತ್ತೆ. ಸೊ ಇವಿಷ್ಟನ್ನು ಅಪ್ಲೈ ಮಾಡಿದಾಗ ಬರುವಂಥದ್ದೇ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. 2,50,000 ಕನ್ಸಿಡರ್ ಮಾಡಿದ್ದೀವಿ, ಏನಕ್ಕೆ ಹೈಯೆಸ್ಟ್ ಇರುವಂಥ ಅಮೌಂಟು ಇಂಟು ಸೇಲ್ ಮಾಡಿರೋ ವರ್ಷದ ನಂಬರ್ 280 ಡಿವೈಡೆಡ್ ಬೈ ಬೇಸ್ ಇಯರ್ ಇಂಡೆಕ್ಸ್ 100. ಸೊ ಇಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಬರುವಂಥ ಆನ್ಸರ್ 7 lakh. ಸೊ 7 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಅಗ್ರಿಕಲ್ಚರಲ್ ಲ್ಯಾಂಡನ್ನ 17,70,000ಕ್ಕೆ ಮಾರ್ತಾ ಇದ್ದಾರೆ. 17,70,000 ಮೈನಸ್ 7 ಲಕ್ಷ ಅಂತಂದರೆ 10,70,000 ರೂಪಾಯಿ ಟೋಟಲ್ ಆಗಿ ಲಾಭ ಆಗುತ್ತೆ. ಸೊ ಯಾವಾಗ ಎಕ್ಸಮ್ಷನ್ ಸಿಗುತ್ತೆ, ಈ 10,70,000ಕ್ಕೆ ಟ್ಯಾಕ್ಸ್ ಕಟ್ಟಬಾರ್ದು ಅಂದರೆ ಏನು ಮಾಡಬೇಕು ಅಂತಂದರೆ ಇದೇ ದುಡ್ಡಲ್ಲೇ ಇನ್ನೊಂದು ಅಗ್ರಿಕಲ್ಚರಲ್ ಲ್ಯಾಂಡ್ ತೊಗೊಳ್ಬೇಕು. ಬಟ್ ಕ್ವಶನಲ್ಲಿ ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಂಡಿರೋಂಥ ಯಾವುದೇ ಇನ್ಫಾರ್ಮೇಷನ್ ಕೊಡಲಿಲ್ಲ. ಸೊ ಟೋಟಲ್ ಆಗಿ 10,70,000 ರೂಪಾಯಿ ಇನ್ಕಮ್ ಆಯಿತು. ಸೊ ಯಾವಾಗ ಎಕ್ಸಮ್ಷನ್ ಬರುತ್ತೆ, ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಂಡಿದ್ರೆ ಎಕ್ಸಮ್ಷನ್ ಬರ್ತಾ ಇತ್ತು. ಎಕ್ಸಮ್ಷನ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಯಾರ್ಯಾರು ಆ ಎಕ್ಸಮ್ಷನ್ ವಿಡಿಯೋ ನೋಡಲಿಲ್ಲ, ಆ ಎಕ್ಸಮ್ಷನ್ ವಿಡಿಯೋ ನೋಡಿದರೆ ನಿಮಗೆ ಎಕ್ಸಮ್ಷನ್ಸ್ ಬಗ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ ಯಾವುದೇ ಥರ ಎಕ್ಸಮ್ಷನ್ಸ್ ಬರಲ್ಲ. ದೆನ್ ನೆಕ್ಸ್ಟ್ ಇರುವಂಥದ್ದು ರೆಸಿಡೆನ್ಷಿಯಲ್ ಹೌಸನ್ನು ಎಷ್ಟು ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ, 19,50,000 ರೂಪಾಯಿಗೆ ರೆಸಿಡೆನ್ಷಿಯಲ್ ಹೌಸನ್ನು ಸೇಲ್ ಮಾಡ್ತಾ ಇದ್ದಾರೆ. ನೋಡಿ, ರೆಸಿಡೆನ್ಷಿಯಲ್ ಹೌಸನ್ನು ಸೇಲ್ ಮಾಡಿದ್ದು 19,50,000ಗೆ. ದೆನ್ ಇನ್ನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಯಾವುದೇ ಥರ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಡಲಿಲ್ಲ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನೆಟ್ ಕನ್ಸಿಡರೇಷನ್ 19,50,000. ಆ ರೆಸಿಡೆನ್ಷಿಯಲ್ ಹೌಸನ್ನು ತೊಗೊಂಡಿದ್ದು 2007-8 ಸೊ ಫಾರ್ಮುಲಾ ಬಿ ಅಪ್ಲೈ ಮಾಡಬೇಕು. ಫಾರ್ಮುಲಾ ಬಿ ಆಲ್ರೆಡಿ ಅಪ್ಲೈ ಮಾಡಿದ್ದಿದೆ, ನಾನು ಇಲ್ಲೇ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಪರ್ಚೇಸ್ ಪ್ರೈಸ್ ಎಷ್ಟು, 3,87,000 ಇಂಟು ಕರೆಂಟ್ ಇಯರ್ ಇಂಡೆಕ್ಸ್ ಅಂದರೆ ಎಲ್ಲ ಪ್ರಾಬ್ಲಮಲ್ಲಿ ಕರೆಂಟ್ ಇಯರ್ ಇಂಡೆಕ್ಸ್ ಅಂದರೆ ಸೇಲ್ ಮಾಡಿದ ವರ್ಷದ ನಂಬರ್. ಸೇಲ್ ಮಾಡಿದ್ದು 2019 2019ಗೆ ಒಂದು ನಂಬರ್ ಕೊಟ್ಟಿದ್ದಾರೆ. ನಂಬರ್ ಏನು ಕೊಟ್ಟಿದ್ದಾರೆ, 280 ಡಿವೈಡೆಡ್ ಬೈ ಇಂಡೆಕ್ಸ್ ಆಫ್ ಅಕ್ವಿಸಿಷನ್ ಇಯರ್ ಅಂತಂದರೆ ಅಕ್ವಿಸಿಷನ್ ಅಂದರೆ ಪರ್ಚೇಸ್ ಮಾಡಿರೋ ವರ್ಷ 2007-8 ಗೆ ಒಂದು ನಂಬರ್ ಕೊಟ್ಟಿದ್ದಾರೆ 129.
ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ICA ನಿಮಗೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಸಿಗುತ್ತೆ 3,87,000 ಇಂಟು 280 ಡಿವೈಡೆಡ್ ಬೈ 129. ಸೊ ಇವಿಷ್ಟು ಸಿಂಪ್ಲಿಫೈ ಮಾಡಿದಾಗ ಬರುವಂಥ ಆನ್ಸರ್ 8,40,000. ಸೊ ಯಾವುದೇ ಥರ ಇಂಪ್ರೂವ್ಮೆಂಟ್ ಕೊಡಲಿಲ್ಲ. ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ 19,50,000 ಮೈನಸ್ 8,40,000. ಅಲ್ಲಿಗೆ ಬರುವಂಥ ಆನ್ಸರ್ 11,10,000 ಆನ್ಸರ್ ಬರುತ್ತೆ. ಸೊ ಯಾವಾಗ ಎಕ್ಸಂಪ್ಷನ್ ಸಿಗುತ್ತೆ ಅಂತಂದರೆ ರೆಸಿಡೆನ್ಷಿಯಲ್ ಹೌಸಲ್ಲಿ ಒಂದು ರೆಸಿಡೆನ್ಷಿಯಲ್ ಹೌಸನ್ನು 8 ಲಕ್ಷ ರೂಪಾಯಿ 40,000 ರೂಪಾಯಿ ಬೆಲೆ ಬಾಳುವಂಥ ರೆಸಿಡೆನ್ಷಿಯಲ್ ಹೌಸನ್ನು 19,50,000ಗೆ ಮಾರಿದ್ದಾರೆ. 11,10,000 ರೂಪಾಯಿ ಲಾಭ ಆಗಿದೆ. ಯಾವಾಗ ಎಕ್ಸಂಪ್ಷನ್ ಸಿಗುತ್ತೆ ಅಂತಂದರೆ ಲಾಭ ಆಗಿರೋ ದುಡ್ಡಲ್ಲಿ ಇನ್ನೊಂದು ಮನೆ ತೊಗೊಳ್ಬೇಕು. ನೋಡಿ ಕ್ವಶನಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಶಿ ಪರ್ಚೇಸ್ಡ್ ಅನದರ್ ರೆಸಿಡೆನ್ಷಿಯಲ್ ಹೌಸ್ ಫಾರ್ ₹5 lakh. ಸೊ ಇನ್ನೊಂದು ಮನೆ ತೊಗೊಂಡಿರೋದ್ರಿಂದ ಎಷ್ಟು ರೂಪಾಯಿ, ಇನ್ನೊಂದು ಮನೆಯ ವ್ಯಾಲ್ಯೂ ಎಷ್ಟು 5 lakh ಇದೆ. ಸೊ ಹಾಗಾಗಿ ಎಕ್ಸಂಪ್ಷನ್ ಬರುತ್ತೆ 5 ಲಕ್ಷ ರೂಪಾಯಿ. ಅವರಿಗೆ 5 ಲಕ್ಷ ರೂಪಾಯಿ ಅಮೌಂಟಿಗೆ ಟ್ಯಾಕ್ಸ್ ಕಟ್ಟೋದು ಬೇಡ. ಅಕಸ್ಮಾತ್ 11 ಲಕ್ಷ ರೂಪಾಯಿದ ಮನೆ ತೊಗೊಂಡಿದ್ರೆ 11 ಲಕ್ಷ ರೂಪಾಯಿನೂ ಎಕ್ಸಂಪ್ಷನ್ ಸಿಗ್ತಾ ಇತ್ತು. ಆ ಹೊಸದಾಗಿ ತೊಗೊಂಡಿರೋಂಥ ಮನೆ ವ್ಯಾಲ್ಯೂ ಇಲ್ಲಿಗೆ ಬರ್ದಿದ್ದೀನಿ. 11ರಲ್ಲಿ 5 ಹೋದರೆ 6,10,000 ರೂಪಾಯಿ ಲಾಭ ಆಯಿತು. ಸೊ ಅಲ್ಲಿಗೆ ಶಾರ್ಟ್ ಟರ್ಮ್ ಅಸೆಟ್ಟಿಗೂ ಫೈಂಡ್ ಔಟ್ ಮಾಡಿ ಆಯಿತು, ಲಾಂಗ್ ಟರ್ಮ್ ಅಸೆಟ್ಟಿಗೂ ಫೈಂಡ್ ಔಟ್ ಮಾಡಿ ಆಯಿತು, ಎಲ್ಲದನ್ನು ಫೈಂಡ್ ಔಟ್ ಮಾಡಿ ಆಯಿತು. ನೀವು ಲಾಸ್ಟಿಗೆ ಫಾರ್ಮೇಟಿಂದ ಹೊರಗಡೆ ಟೋಟಲ್ ಆಗಿ ಎಷ್ಟು ಗೈನ್ ಆಗಿದೆ ಅಂತ ಬರೀಬೇಕು. ಸೊ ನಾನಿಲ್ಲಿ ಟೋಟಲ್ ಆಗಿ ಎಷ್ಟು ಗೈನ್ ಆಗಿದೆ ಅಂತ ಬರೀತಾ ಇದ್ದೀನಿ. STCG LTCG ಟೋಟಲ್. STCG ಅಂತಂದರೆ ಟೋಟಲ್ ಆಗಿ ಶಾರ್ಟ್ ಟರ್ಮಿಂದ ಎಷ್ಟು ಲಾಭ ಆಗಿದೆ, ಇವು ಮೂರನ್ನು ಆ್ಯಡ್ ಮಾಡಿದ್ರೆ ಆಯಿತು. 1,20,000 ಪ್ಲಸ್ 3,000 ಪ್ಲಸ್ 20,000 ಎಷ್ಟು ಲಾಭ ಆಗಿದೆ? 1,43,000. ಲಾಂಗ್ ಟರ್ಮಿಂದ ಏನು ಲಾಭ ಆಗಿದೆ, ಏನು ಗೇನ್ ಆಗಿದೆ? 1,10,000 ಪ್ಲಸ್ 10,70,000 ಪ್ಲಸ್ 6,10,000 17,90,000 ಪ್ರಾಫಿಟ್ ಆಗಿದೆ. ಟೋಟಲ್ ಆಗಿ ಏನು ಪ್ರಾಫಿಟ್ ಆಗಿದೆ? 17,90,000 ಪ್ಲಸ್ 1,43,000. ಟೋಟಲ್ ಆಗಿ ಲಾಭ ಆಗಿರುವಂಥದ್ದು 19,33,000. ಇದಕ್ಕೆ ನಾವು ಟೋಟಲ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ. ಸೊ ಈ ಥರದಲ್ಲಿ ನೀವು ಕ್ಯಾಪಿಟಲ್ ಗೈನ್ ಲೆಂತಿ ಪ್ರಾಬ್ಲಮನ್ನು ಮಾಡಬೇಕಾಗತ್ತೆ. ಸೊ ಈ ಥರದ ಪ್ರಾಬ್ಲಮ್ಗಳನ್ನು 10 ಮಾರ್ಕ್ಸಿಗೆ ಕೊಡ್ತಾರೆ. ಸೊ ಈ ಥರದ ಪ್ರಾಬ್ಲಮ್ಗಳಲ್ಲಿ ಅಸೆಟ್ ಆಲ್ರೆಡಿ ನಾನು ಹೇಳಿದ್ದೀನಿ. ಮನೆಯಲ್ಲಿ ಯೂಸ್ ಮಾಡೋ ಯಾವುದೇ ಅಸೆಟ್ ಕೊಟ್ಟರು ನೀವು ಇಲ್ಲಿ ಕಾಲಮಲ್ಲಿ ಬರೆಯೋದು ಬೇಡ. ಫಾರ್ ಎಕ್ಸಾಂಪಲ್ ಇದೇ ಪ್ರಾಬ್ಲಮಲ್ಲಿ ಎಂಟ್ರಿ EBCDFG ಅಂತ ಹೇಳಿ ಅದರೊಂದು ಹೌಸ್ ಹೋಲ್ಡ್ ಫರ್ನಿಚರ್ ಅಥವಾ TV ವಾಷಿಂಗ್ ಮಿಷಿನ್ ಅಂತ ಕೊಟ್ಟಿದ್ರೆ ನೀವು ಇಲ್ಲಿ ಕಾಲಮಲ್ಲಿ ಬರೀಲಿಕ್ಕಿಲ್ಲ. ಫಾರ್ಮೇಟಿಂದ ಹೊರಗಡೆ TV ಅಂತ ಬರೆದು ಆರೋ ಮಾರ್ಕ್ ಹಾಕಿ ಇಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್. ಮನೆಯಲ್ಲಿ ಯೂಸ್ ಮಾಡುವಂಥ ಅಸೆಟ್ ಕೊಟ್ಟರೆ ನೀವು ಏನೂ ಫೈಂಡ್ ಔಟ್ ಮಾಡಲಿಕ್ಕಿಲ್ಲ. ಇಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಂತ ಬರೆದ್ರೆ ಆಯಿತು. ಸೊ ಈ ಥರದಲ್ಲಿ ಲೆಂತಿ ಪ್ರಾಬ್ಲಮನ್ನು ಮಾಡಬೇಕಾಗತ್ತೆ ನೀವು. ಈ ಥರದ ಪ್ರಾಬ್ಲಮನ್ನು ಎಕ್ಸಾಮ್ನಲ್ಲಿ 10 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ನೀಟಾಗಿ ಫಾರ್ಮೇಟ್ ಬರೆದಿಟ್ಟರು ಕೂಡ 10ಗೆ 6 to 7 ಮಾರ್ಕ್ಸನ್ನು ನೀವು ಗೈನ್ ಮಾಡ್ಬೋದು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಇವತ್ತೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.